ದುರ್ಯೋಧನ ಇಷ್ಟೆಲ್ಲ ಕಥೆ ಆದ ಮೇಲೆ ಕೇಳ್ತಾನೆ ಭೀಷ್ಮರಿಗೆ, ಸ್ವಾಮಿ, ಆ ಪಾಂಡವರ ಸೈನ್ಯ ಇದೆಯಲ್ಲ, 7 ಅಕ್ಷೌಹಿಣಿ ಸೈನ್ಯ, ಆ ಸೈನ್ಯವನ್ನ ನೀವು ಎಷ್ಟು ಹೊತ್ತಿನಲ್ಲಿ ನೀವು ಸಂಹಾರ ಮಾಡ್ತೀರಿ? ನೋಡು ದುರ್ಯೋಧನ, ಈ ಪ್ರಶ್ನೆಗೆ ಉತ್ತರ ಹೇಳೋದು ಬಹಳ ಕಷ್ಟ, ಆದರೂ ಹೇಳ್ತೇನೆ. ಪ್ರಾಯಶಃ ನಾನು ಅವರ ಇಷ್ಟು ಸೈನ್ಯವಿದೆ, 7 ಅಕ್ಷೌಹಿಣಿ ಸೈನ್ಯವಿದೆ, ಲೆಕ್ಕ ಅಂದರೆ ಇಷ್ಟು ಲೆಕ್ಕ ಅಂತಂದರೆ ಇದನ್ನು ನಾನು 7 ಅಕ್ಷೌಹಿಣಿ ಸೈನ್ಯವನ್ನು ನಾನು ಸಂಹಾರ ಮಾಡಬೇಕಾದರೆ 1 ತಿಂಗಳು ಬೇಕು. ನಾನು ರಾತ್ರಿ ಹಗಲು ನಾನು ಸಂಹಾರ ಮಾಡಬಹುದು. ನನ್ನ ಸೈನ್ಯ ನಾನು ಸೇರಿಕೊಂಡು ಸಂಹಾರ ಮಾಡಬೇಕಾದ್ರೆ 1 ತಿಂಗಳು 30 ದಿವಸ ಬೇಕು. ಅಂದರೆ ಮಾತ್ರ ನಾನು ಸಂಹಾರ ಮಾಡಬಲ್ಲೆ, ಇಲ್ಲದೇ ಇದ್ರೆ ಸಾಧ್ಯವಿಲ್ಲ ಅಂತ ಭೀಷ್ಮರು ಹೇಳ್ತಾರೆ. ದ್ರೋಣಾಚಾರ್ಯ ಪಕ್ಕದಲ್ಲಿ ಕೂತಿರ್ತಾರೆ. ಸ್ವಾಮಿ ಆಚಾರ್ಯವೇ, ತಾವು, ನಾನು 1 ತಿಂಗಳಲ್ಲಿ ಸಂಹಾರ ಮಾಡ್ತೇನೆ ಹೇಳಿಬಿಡ್ತು. ಕೃಪಾಚಾರ್ಯ ಕೇಳ್ತಾರೆ, ಸ್ವಾಮಿ ತಾವೇನು ಮಾಡ್ತೀರಿ? 2 ದಿವಸದಲ್ಲಿ ಸಂಹಾರ ಮಾಡಿ. ನನಗೆ 2 ತಿಂಗಳು ಬೇಕಾಗತ್ತಪ್ಪ ಮಹಾರಾಯ, 2 ತಿಂಗಳು ನನಗೆ ಬೇಕು. ಕೃಪಾಚಾರ್ಯ ಹೇಳ್ತಾರೆ. ಅಶ್ವತ್ಥಾಮಾಚಾರ್ಯ ಕೇಳ್ತಾರೆ, ನೀವು 2 ದಿವಸದಲ್ಲಿ? ನನಗೇನು ಒಂದು 10 ದಿವಸ ಸಾಕು, ನಾನು ಸಂಹಾರ ಮಾಡಿಬಿಡ್ತೇನೆ. ಅಶ್ವತ್ಥಾಮಾಚಾರ್ಯ ಹೇಳ್ತಾರೆ. ಅಶ್ವತ್ಥಾಮಾಚಾರ್ಯರು ಹೇಳಿ ಏನು ಹೇಳ್ತಾರೆ ಅದಾದ ಮೇಲೆ ಕರ್ಣನಿಗೆ ಕೇಳ್ತಾರೆ. ಕರ್ಣ ಹೇಳ್ತಾನೆ, ನಿನಗೆ 8 ದಿವಸದಲ್ಲಿ ಸಂಹಾರ ಮಾಡ್ಲಿಕ್ಕೆ ಸಾಧ್ಯವಾಗತ್ತೆ. ಅಶ್ವತ್ಥಾಮಾಚಾರ್ಯ 10 ಅಂತಂತಾರಲ್ಲ, ನಾನು 5 ದಿವಸದಲ್ಲಿ ಮಾಡಿ ತೋರಿಸ್ತೀನಿ. ಭೀಷ್ಮಾಚಾರ್ಯ ಅಂತ ನಿನ್ನ ತಲೆ ಮಾಡ್ತೀನಿ ನಾನು. 5 ದಿವಸದಲ್ಲಿ ಏನು ಸಂಹಾರ ಮಾಡ್ತೀಯೋ? ಎಂಥೆಂಥ ಮಹಾನುಭಾವರಿದ್ದಾರಲ್ಲಿ. ಭೀಮ ಅರ್ಜುನ ಇದ್ದಾರೆ, ಅವರು ರಕ್ಷಣೆ ಮಾಡಿದ ಸೈನ್ಯವನ್ನು ಸಂಹಾರ ಮಾಡು ನೀನು. ಅವರು ಬಿಟ್ಟು ಕೊಡದೇ ಇದ್ರೆ, ಅವರು ಸಂಹಾರವಾಗಲಿ ಅಂತ ಬಿಟ್ಟು ಕೊಟ್ರೆ ಸರಿ, ಅವರು ಬಿಟ್ಟು ಕೊಡದೇ ಇದ್ರೆ ನೀನು ಸಂಹಾರ ಮಾಡಿ ತೋರಿಸು. ಸಾಧ್ಯವೇ ಇಲ್ಲ ನಿನಗೆ, ಬರೀ ಮಾತಾಡ್ತೀನಿ. ಶುರುವಾಯ್ತು. ದ್ರೌಣಿಸ್ತು ದಶರಾತ್ರೇಣ ಪ್ರತಿಜಜ್ಞೆ ಬಲಕ್ಷಯಂ, ಕರ್ಣಸ್ತು ಪಂಚರಾತ್ರೇಣ ಪ್ರತಿಜಜ್ಞೆ ಮಹಾಸ್ತ್ರವಿತ ಜಹಾಸ ಸಸ್ವಲಂ ಹಾಸಂ ವಾಕ್ಯಂ ಛೇದ ಮುಮಾಚಃ ತೇನೈವ ಅಭಿಮನ್ಯಸೆ. ಬರೀ ಹೇಳ್ಕೋತಿ, ಕೆಲಸ ಮಾಡೋದಿಲ್ಲ ಅಂತ ಹೇಳಿ ಅವನನ್ನು ಬೈತಾರೆ. ಶಕ್ಯಮೇ ಪಂಚ ಭೂಯಶ್ಚ ತ್ವಯಾ ವಕ್ತಂ ಯಥಿಷ್ಠತಃ, ಮನಸ್ಸಿಗೆ ಬಂದಂತೆ ಹೇಳ್ತೀನಿ ನೀನು, ಇತ್ಯಾದಿ ಮಾತುಗಳನ್ನು ಹೇಳಿದ್ದಾರೆ. ಈ ಮಾತುಗಳು, ಈ ಗುಟ್ಟು ಏಕಾಂತದಲ್ಲಿ ಏನು ಚರ್ಚೆ ನಡೀತೋ, ಈ ಸುದ್ದಿಯನ್ನ ಧರ್ಮರಾಜನಿಗೆ ಗೂಢಚಾರರು ಹೋಗಿ ಆ ಕ್ಷಣದಲ್ಲಿ ಹೋಗಿ ಹೇಳ್ತಾರೆ. ಅವರು 1 ತಿಂಗಳಲ್ಲಿ, ಇವರು 1 ತಿಂಗಳಲ್ಲಿ, ಇವರು 2 ತಿಂಗಳಲ್ಲಿ, ಇವರು 10 ದಿವಸ, ಕರ್ಣ 5 ದಿವಸ, ಹೀಗೆ ಹೇಳಿದ್ದಾರೆ. ಧರ್ಮರಾಜನಿಗೆ ಕುತೂಹಲ ಬಂತು. ಹಾಗಾದ್ರೆ 11 ಅಕ್ಷೌಹಿಣಿ ಸೈನ್ಯವನ್ನ ನಮ್ಮಲ್ಲಿ ಯಾರ್ಯಾರು ಎಷ್ಟು ದಿವಸದಲ್ಲಿ ಸಂಹಾರ ಮಾಡ್ಲಿಕ್ಕೆ ಸಮರ್ಥರು ಕೇಳೋಣ. ಮೊದಲಿಗೆ ಕೇಳಿದ್ದು, ಇನ್ಯಾರಿಗೆ ಕೇಳೋದೇ ಇಲ್ಲ, ಭೀಮಸೇನಿಗೆ ಕೇಳೋದಿಲ್ಲ. ಭೀಮಸೇನಿಗೆ ಕೇಳಿದ್ರೆ ಅವನಿಗೆ ಕಾಲ ವಿಳಂಬವೇ ಇಲ್ಲಲ್ಲ, ಆದ್ದರಿಂದ ಅವನನ್ನು ಕೇಳೋದ್ರಲ್ಲಿ ಏನು ಅರ್ಥವಿಲ್ಲ ಅಂತ ಹೇಳಿ ಕೇಳಲೇ ಇಲ್ಲ ಅವನು. ಭೀಮಸೇನ್ ದೇವರು ಹೀಗಂದ್ಬಿಟ್ರೆ, ಅಗಲವಾಗಿ ಕೈ ಮಾಡಿ ಹನುಮಂತನಂತೆ ಹೀಗಂದ್ಬಿಟ್ರೆ 11 ಅಕ್ಷೌಹಿಣಿ ಸೈನ್ಯವೂ ಕೂಡ 5 ಬೆರಳುಗಳಿಂದ ಸತ್ತೋಗುತ್ತೆ. ಆದ್ದರಿಂದ ಅವ್ರಿಗೇನು ಕೇಳೋದ್ರಲ್ಲಿ ಬಹಳ. ಅರ್ಜುನನಿಗೆ ಕೇಳ್ತಾನೆ, ಅರ್ಜುನ ಎಷ್ಟು ದಿವಸದಲ್ಲಿ ನೀನು ಸಂಹಾರ ಮಾಡ್ಬೋದು? ಏನು ಹೇಳ್ಬೇಕು ಅರ್ಜುನ? ಏನು ಹೇಳ್ಬೇಕು ಅರ್ಜುನ? ಅರ್ಜುನನಿಗೆ ಏನೇ ಪ್ರಶ್ನೆ ಕೇಳಿ, ಅರ್ಜುನನಿಗೆ ಏನೇ ಪ್ರಶ್ನೆ ಕೇಳಿ, ಪಕ್ಕದಲ್ಲಿ ಕೃಷ್ಣ ಕೂತಿರ್ತಾನೆ, ಆ ಕೃಷ್ಣನ್ ನೋಡ್ತಾನೆ. ಅರ್ಜುನ ಕೃಷ್ಣನ್ ನೋಡ್ತಾನೆ. ಮೊದಲು ಕೃಷ್ಣನ್ ದಯೆ ಬೇಕು, ಕೃಷ್ಣನ್ ದಯೆ ಬೇಕು, ಇಲ್ಲದೇ ಇದ್ರೆ ಸಾಧ್ಯವಿಲ್ಲ. ಕೃಷ್ಣ ಏನ್ ಕಣ್ಣಿನಲ್ಲಿ ಹೇಳಿದನೋ, ಏನ್ ಮುಖದಲ್ಲಿ ಮೂಡಿಸಿದನೋ, ಏನ್ ಮಾತುಗಳು ಉದುರಿಸಿದನೋ ಏನು ಗೊತ್ತಿಲ್ಲ. ಅವನ ಮುಖ ನೋಡಿಕೊಂಡು ಹೇಳ್ತಾನೆ, ಅರ್ಜುನ ವಾಸುದೇವಂ ಸಮೀಕ್ಷೇದಂ ವಚನಂ ಪ್ರತ್ಯಭಾಷತ ಸರ್ವ ಏತೆ ಮಹಾತ್ಮಾನಃ ಕೃತಾಸ್ತ್ರಾಹ ಚಿತ್ರಯೋಧಿನಃ ಅಸಂಶಯಂ ಮಹಾರಾಜ ಹನ್ಯುರೇವನ ಸಂಶಯ. ಅವರು 1 ತಿಂಗಳಲ್ಲಿ, 2 ತಿಂಗಳಲ್ಲಿ, 10 ದಿವಸದಲ್ಲಿ ಸಂಶಯವೇ ಇಲ್ಲ, ಎಲ್ಲ ಸಂಹಾರ ಮಾಡಬಹುದು ಅವರು. ತ್ರೀನ್ ಸರ್ವಾನ್ ಸ್ಥಾವರ ಜಂಗಮಾನ್ ಹನ್ಯಾಂ ಏಕರಥೇನೈವ, ನಾನು ಒಂದೇ ದಿನದಲ್ಲಿ, ಒಂದೇ ನಿಮಿಷದಲ್ಲಿ ನಾನು ಸಂಹಾರ ಮಾಡ್ತೇನೆ. ಭೂತಂ ಭವ್ಯಂ ಭವಿಷ್ಯಂಚ ನಿಮೇಷಾದಿತಿ ಮೇ ಮತಿ. 1 ನಿಮಿಷ, ಕಣ್ಣು ರೆಪ್ಪೆ ಬಡೆದು ಕಣ್ಣು ರೆಪ್ಪೆ ತೆಗೆಯೋದ್ರೊಳಗೆ ನಾನು ಸಂಹಾರ ಮಾಡ್ತೇನೆ. 5 ದಿವಸ ಅಲ್ಲ, 10 ದಿವಸ ಅಲ್ಲ, 1 ದಿವಸ ಅಲ್ಲ, ಏನಲ್ಲ, ಕಣ್ಣು ರೆಪ್ಪೆ ಬಡೆದು ತೆಗೆಯೋದ್ರೊಳಗೆ ನಾನು ಸಂಹಾರ ಮಾಡ್ತೇನೆ, ವಾಸುದೇವನ ಇಚ್ಛೆ ಇದ್ರೆ. ಇಷ್ಟು ಸಾಧ್ಯ. ವಾಸುದೇವನ ಇಚ್ಛೆ ಇಲ್ಲದೆ, ಕೃಷ್ಣನ ಅಪೇಕ್ಷೆ ಇಲ್ಲದೆ ಇದ್ರೆ ನನಗೇನು ಸಾಧ್ಯವಿಲ್ಲ.
ಇದೇ ತತ್ವ, ಇದೇ ಗಟ್ಟಿ, ಇದೇ ಸಿದ್ಧಾಂತ. ಕೊನೆಗೂ ಆ ಬ್ರಹ್ಮಸ್ತಂಭ ಪರ್ಯಂತಂ ಇದೇ ಸಿದ್ಧಾಂತ. ಏನಾದರೂ ಇದೇ ಸಿದ್ಧಾಂತ. ಕೊನೆಗೆ ಅದ್ಭುತವಾದ ಸಿದ್ಧಾಂತವನ್ನು ಕೊನೆಗೆ ಹೇಳ್ತಾನೆ. ಕೃಷ್ಣ ಮುಂದೇನು ಹೇಳ್ತಾನೋ, ನಿಮಿತ್ತ ಮಾತ್ರಂ ಭವಸವ್ಯ ಸಾಚನ್ ಮಯೈವೇತೆ ನಿಹತಃ ಪೂರ್ವಮೇವ. ಹಿಂದೆ ನಾನು ಅವರನ್ನು ಕೊಂದು ಬಿಟ್ಟಿದ್ದೇನೆ, ನೀನು ನಿಮಿತ್ತನಾಗುವಂತೇನು ಕೃಷ್ಣ ಹೇಳಿತಾನೆ. ಆ ಮುಂದೆ ಹೇಳುವ ಮಾತನ್ನೇ ಅರ್ಜುನ ಜ್ಞಾನಿ, ಅದನ್ನು ಮೊದಲೇ ತಿಳಿದಿದ್ದಾನೆ. ಆಗ ಅಜ್ಞಾನದಿಂದ ಅಭಿಭವವಾಗಿತ್ತು. ಹಾಗಾಗಿ ಹೇಳಿದ, ಭೂತಂ ಭವ್ಯಂ ಭವಿಷ್ಯಂಚ ನಿಮೇಷಾದಿತಿ ಮೇಮತಿ ಯಾವದಿಚ್ಛೆ ಹರಿರಯಂ ಯಾವದಸ್ತಾವದಸ್ತಿ ನ ಚಾನ್ಯಥ. ಇದೆಲ್ಲ ಎಲ್ಲಿಯವರೆಗೆ ಸಾಧ್ಯ? ಯಾವದಿಚ್ಛೇತ್ ಹರಿರಯಂ. ಈ ಭಗವಂತ ಇಚ್ಛೆ ಮಾಡುವವರೆಗೆ ಇದೆಲ್ಲ ಸಾಧ್ಯವಾಗತ್ತೆ. ಇಲ್ಲದೇ ಇದ್ರೆ ಏನೂ ಸಾಧ್ಯವಾಗುವುದಿಲ್ಲ. ಯತ್ತದ್ಘೋರಂ ಪಶುಪತಿ ಪ್ರಾದಾದಸ್ತ್ರಂ ಮಹನ್ಮಮ. ಇದು ದೇವರ ಅನುಗ್ರಹ. ಇನ್ನು ಗುರುಗಳು, ನನ್ನ ಗುರುಗಳಾದಂತಹ ರುದ್ರದೇವರು, ಆ ರುದ್ರದೇವರು ಕೊಟ್ಟ ಪಾಶುಪತಾಸ್ತ್ರ, ಆ ಪಾಶುಪತಾಸ್ತ್ರ ನನಗೆ ದೊರಕಿದೆ. ಆ ಪಾಶುಪತಾಸ್ತ್ರ ಕೈಯಲ್ಲಿರುವಾಗ ಯಾರನ್ನೂ ನಾನು ಸುಲಭವಾಗಿ ಸಂಹಾರ ಮಾಡಬಲ್ಲೆ, ನನಗೇನು ಚಿಂತೆ ಇಲ್ಲ. ತನ್ನ ಜಾನಾತಿ ಗಂಗೆಯ ನ ದ್ರೋಣೋ ನ ಚ ಗೌತಮಃ ನ ಚ ದ್ರೋಣಸುತೋ ರಾಜನ್ ಕುತ ಏವತು ಸೂತಜಃ. ಈ ಅಸ್ತ್ರದ ಬಲ ಪರಾಕ್ರಮವೇನಿದೆ, ಎಲ್ಲ ದೇವತೆಗಳು ಕೊಟ್ಟಂತಹ ಅಸ್ತ್ರಗಳು, ಪಶುಪತಿ ಕೊಟ್ಟಂತಹ ಅಸ್ತ್ರ, ಅದನ್ನ ಯಾರೂ ತಿಳಿದಿಲ್ಲ. ಭೀಷ್ಮ, ದ್ರೋಣ, ಕೃಪಾಚಾರ್ಯ, ಅಶ್ವತ್ಥಾಮ, ಕರ್ಣ, ಇವರು ಯಾರಿಗೂ ಗೊತ್ತಿಲ್ಲ ಅಂಥ ಉತ್ತಮವಾದಂತಹ ಅಸ್ತ್ರ. ಅದನ್ನು ನಾನು ಯುದ್ಧ ಮಾಡಿ ಅವರನ್ನು ಸಂಹಾರ ಮಾಡಬಹುದು. ಇದು ನನಗೆ ಸಾಧ್ಯವಿದೆ. ಆರ್ಜವೇನೈವ ಯುದ್ಧೇನ ವಿಜೇಷ್ಯಾಮೋ ವಯಂ ಪರಮಾನ್. ಆ ಎಲ್ಲ ಶತ್ರುಗಳನ್ನು ಕೂಡ ಸುಲಭವಾಗಿ ಸಂಹಾರ ಮಾಡಬಹುದು ಎಂಬುದಾಗಿ ಹೇಳಿದ್ದಾನೆ ಅರ್ಜುನ ಹೇಳಿದ್ದಕ್ಕೆ ಎಲ್ಲರಿಗೂ ಎಷ್ಟು ಸಂತೋಷವಾಯಿತು ಅಂತಂದರೆ, ಈ ಉತ್ಸಾಹದ ಮಾತುಗಳನ್ನು ಕನಿಷ್ಠ ಒಂದು ಪ್ರಸಂಗದಲ್ಲಿ, ಉತ್ಸಾಹವನ್ನು ತುಂಬುವ ಯುದ್ಧವಾಡುವ ಪ್ರಸಂಗದಲ್ಲಿ ಹೇಡಿತನದ ಮಾತುಗಳನ್ನು ಆಡಬಾರದು ಅನ್ನುವುದನ್ನು ಇಲ್ಲಿ ಸೂಚಿಸ್ತಾನೆ ಅರ್ಜುನ. ಆಪ್ಲಾವ್ಯ ಶುಚಯ ಸರ್ವೇ ಸಗ್ವಿಣ ಶುಕ್ಲವಾಸಸಃ ಗೃಹೀತ ಶಸ್ತ್ರಾಹ ಧ್ವಜಿನಃ ಸ್ವಸ್ತಿ ವಾಚ್ಯ ಹುತಾಶ ಹುತಾಗ್ನಯ. ಪುಣ್ಯಾಹವಾಚನವನ್ನು ಮಾಡಿಕೊಂಡು, ಅಗ್ನಿಯಲ್ಲಿ ಹವಿಸ್ಸನ್ನು ಹಾಕಿ, ಸ್ನಾನಾಲಂಕಾರಾದಿಗಳನ್ನು ಮಾಡಿಕೊಂಡು, ಎಲ್ಲ ಸಿದ್ಧವಾಗಿ ಜಪವನ್ನು ಮಾಡಿ, ವೇದಾದಿಗಳನ್ನು ಪಠನ ಮಾಡಿ, ಉತ್ತಮವಾದಂತಹ ಜ್ಞಾನಿಗಳು, ಉತ್ತಮವಾದ ಚಾರಿತ್ರ್ಯವಿದೆ, ಶ್ರೇಷ್ಠವಾದ ಕರ್ಮಗಳನ್ನು ಮಾಡಿದವರು ಯುದ್ಧವನ್ನು ಮಾಡುವುದಕ್ಕೆ ಸಿದ್ಧರಾಗಿದ್ದಾರೆ. ಆ ದುರ್ಯೋಧನನ ಪಕ್ಷದಲ್ಲಿರುವ ಭೀಷ್ಮ, ದ್ರೋಣ, ಅಶ್ವತ್ಥಾಮ, ಕೃಪ ಮುಂತಾದವರು, ಈಚೆ ಭೀಮ, ಅರ್ಜುನ, ಧರ್ಮರಾಜ, ನಕುಲ, ಸಹದೇವರು ಇವರೂ ಸಿದ್ಧರಾಗಿದ್ದಾರೆ. 5 ಯೋಜನ 5 ಯೋಜನದ ಒಂದು ದೊಡ್ಡದಾದ ಪ್ರದೇಶವೇನೆಂತೋ ಆ ಪ್ರದೇಶದಲ್ಲಿ ಮಾತ್ರ ಯುದ್ಧ. ಉಳಿದೆಲ್ಲ ಕಡೆಗೆ ಶಿಬಿರ ಹಾಕಿ ಅವರು ಸಿದ್ಧಪಡಿಸಿದ್ದಾರೆ. ಹಾಗೆ ಭಕ್ಷ್ಯ ಭೋಜ್ಯ, ಕುದುರೆಗಳಿಗೆ ಬೇಕಾದ ಆಹಾರ, ಆನೆಗಳಿಗೆ ಬೇಕಾದ ಆಹಾರ, ಪದಾತಿಗಳಿಗೆ ಬೇಕಾದ ಆಹಾರ, ಮಧ್ಯದಲ್ಲಿ ಬರತಕ್ಕಂತಹ ಜನರು, ಅವರೆಲ್ಲ ಓಡಾಡುವಂತಹ ಅದಕ್ಕೆಲ್ಲ ನಿರ್ಬಂಧಗಳು ಎಲ್ಲ ಬಹಳ ಅದ್ಭುತವಾಗಿರುವಂತಹದ್ದು. ದಶಚಾಸ್ವ ಸಹಸ್ರಾಣಿ ದ್ವಿಸಹಸ್ರಾಣಿ ದಂತಿನಾಂ. ಎಲ್ಲರನ್ನ ಸಂಹಾರ ಮಾಡುವುದಕ್ಕೆ ಭೀಮಸೇನ ದೇವರು ಸಮರ್ಥರಾಗಿದ್ದಾರೆ ಅಂತನ್ನುವ ಭೀಮಸೇನಸ್ಯ ದುರ್ಧರ್ಷಂ ಪ್ರಥಮಂ ಪ್ರಾವಿಶದ್ ಬಲಂ. ಭಯಾನಕವಾಗಿರುವಂತಹ ದೊಡ್ಡ ಸೈನ್ಯ, ಅದನ್ನು ಭೀಮಸೇನ ದೇವರು ಪ್ರಚೋದನೆಯನ್ನು ಮಾಡಿ ಯುದ್ಧಕ್ಕೆ ಸಿದ್ಧಪಡಿಸ್ತಾ ಇದ್ದಾರೆ. ಅಂತರಿಕ್ಷಗತ ಸರ್ವೇ ದೇವಾಹ ಸೇಂದ್ರ ಪುರೋಗಮಾಹ ಬಭೂವು ರತಿ ಸಂರಬ್ಧಾಹ ಕೃತ ಪ್ರಹರಣ ನರಾಹ. ದೇವಾಧಿದೇವತೆಗಳು ಆಕಾಶದಲ್ಲಿ ನಿಂತು ನೋಡ್ತಾ ಇದ್ದಾರೆ. ಯಾರಿಗೆ ಜಯವಾಗುತ್ತೆ ನೋಡುವುದಲ್ಲ, ತಿಳಿದಿದ್ದಾರೆ. ಭೀಮಸೇನನಿಗೇ ಜಯ, ಕೃಷ್ಣನಿಗೇ ಜಯ, ಅರ್ಜುನನಿಗೇ ಜಯ, ಇನ್ಯಾರಿಗೂ ಜಯವಾಗಲಿಕ್ಕೆ ಪ್ರಸಕ್ತಿಯೇ ಇಲ್ಲ ಅನ್ನುವ ಪೂರ್ಣ ಭರವಸೆಯಲ್ಲಿ ಅವರೆಲ್ಲ ಇದ್ದಾರೆ, ನೋಡ್ತಾ ಇದ್ದಾರೆ. ಘನಘೋರವಾದ ಯುದ್ಧಕ್ಕೆ ಪ್ರತಿಯೊಬ್ಬರೂ ಸಿದ್ಧರಾಗಿ ಬರ್ತಾ ಇದ್ದಾರೆ. ತತ್ರ ಭೇರಿ ಸಹಸ್ರಾಣಿ ಶಂಖಾನಾಂ ಅಯುತಾನಿ ಚ ನ್ಯಮಾದಯಂತ ಸಂಭೃಷ್ಟಾ ಸಹಸ್ರಾಯುತಶೋ ನರಾಹ. ಭೇರಿ ಸಾವಿರ ಭೇರಿಗಳು, ಶಂಖಗಳು 10,000 ಶಂಖಗಳು, ಅವುಗಳ ಧ್ವನಿಯಲ್ಲಿ ಮೊಳಗಿದೆ ಸಮಗ್ರವಾಗಿರತಕ್ಕಂತಹ ಆ ಕುರುಕ್ಷೇತ್ರದ ರಣರಂಗ ಎಂಬುದಾಗಿ ಹೇಳ್ತಾ, ಇಂಥ ಶ್ರೀಮನ್ಮಹಾಭಾರತೆ ಶತಸಾಹಸ್ರ್ಯಾಂ ಸಂಹಿತಾಯಾಂ ವೈಯಾಸಿಕ್ಯಾಂ ಉದ್ಯೋಗ ಪರ್ವಣಿ ಅಂಬಾ ಉಪಾಖ್ಯಾನ ಪರ್ವಣಿ 96 ಸಮಾಪ್ತಂ ಅಂಬೋಪಾಖ್ಯಾನ ಪರ್ವ ಉದ್ಯೋಗ ಪರ್ವಚ.
ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ ಕಥಂ ಯುಯುಧಿರೇ ವೀರಾಃ ಕುರು ಪಾಂಡವ ಸೋಮಕಾಃ ಪಾರ್ಥಿವಾಃ ಸುಮಹಾತ್ಮಾನಃ ನಾನಾದೇಶ ಸಮಾಗತಾಃ ಎಂಬುದಾಗಿ ಉದ್ಯೋಗ ಪರ್ವ ಇಲ್ಲಿಗೆ ಮುಕ್ತಾಯವಾಗ್ತಾ ಇದೆ. ಭೀಷ್ಮ ಪರ್ವ ಮುಂದೆ ಪ್ರಾರಂಭವಾಗಬೇಕು. ಭೀಷ್ಮ ಪರ್ವದಲ್ಲಿ ಸಾಕ್ಷಾತ್ ಶ್ರೀಕೃಷ್ಣ ಪರಮಾತ್ಮನ ಗೀತೆಯ ಉಪದೇಶ ಮಧ್ಯದಲ್ಲಿ ಬರ್ತದೆ. ಅಮೂಲ್ಯವಾಗಿರುವ, ಅಮೂಲ್ಯ ಅಂತನ್ನುವ ಶಬ್ದಕ್ಕೇನೆ ಬೆಲೆ ಇಲ್ಲ, ಅಷ್ಟು ಅಮೂಲ್ಯವಾಗಿ ಗೀತೆಯ ಉಪದೇಶ ಮುಂದೆ ಬರಬೇಕಾಗಿದೆ. ಅದಕ್ಕೂ ಪೂರ್ವದಲ್ಲಿ ಬೇಕಾದಷ್ಟು ಅಧ್ಯಾಯಗಳಲ್ಲಿ ಯುದ್ಧದ ಸನ್ನಾಹ ಸಿದ್ಧತೆ ಅದೆಲ್ಲ ನಡೆಯುತ್ತೆ. ಅವುಗಳೆಲ್ಲದರ ವಿವರಣೆಯನ್ನ ಭೀಷ್ಮ ಪರ್ವದಲ್ಲಿ ಕೇಳ್ತೇವೆ. ಇಲ್ಲಿಯವರೆಗೆ ಉದ್ಯೋಗ ಪರ್ವ ಇಲ್ಲಿಗೆ ಮುಕ್ತಾಯವಾಗ್ತಾ ಇದೆ. ಉದ್ಯೋಗ ಪರ್ವವನ್ನು ಪ್ರವಚನ ಮಾಡಿದ್ದರ ಪುಣ್ಯವನ್ನ ಅಸ್ಮದ್ಗುರುಗಳಾದ ಸ್ವರೂಪೋದ್ಧಾರಕರಾದ ಪರಮ ಪೂಜ್ಯ ಆಚಾರ್ಯರ ಪವಿತ್ರ ಚರಣಾರವಿಂದಗಳಲ್ಲಿ ಸಮರ್ಪಣೆ ಮಾಡಿ, ತದ್ವಾರ ಸಮಸ್ತ ಗುರುಗಳು, ಸಮಸ್ತ ದೇವತೆಗಳು, ಎಲ್ಲ ಅಂತರ್ಯಾಮಿಯಾಗಿರುವ ವಾಯುದೇವರು, ಆ ವಾಯುದೇವರ ಅಂತರ್ಯಾಮಿಯಾಗಿರುವಂತಹ ಸಾಕ್ಷಾತ್ ಲಕ್ಷ್ಮೀ ನಾರಾಯಣ, ರುಕ್ಮಿಣಿ ಸತ್ಯಭಾಮ ಸಮೇತ ಶ್ರೀಕೃಷ್ಣ, ಅಂಬೃಣೀಪತಿ ವೇದವ್ಯಾಸ ಅವರ ಪಾದಾರವಿಂದಗಳಲ್ಲಿ ಸಮರ್ಪಣೆಯನ್ನು ಮಾಡಿ ನನ್ನ ಈ ಸೇವೆಯನ್ನು ಇಷ್ಟು ದಿನಗಳವರೆಗೆ ಉದ್ಯೋಗ ಪರ್ವ ಮುಕ್ತಾಯವಾಗುವಂತೆ ಆಗಿದೆ. ಆದಿ ಸಭಾಪರ್ವ, ರಣಪರ್ವ, ವಿರಾಟ ಪರ್ವ, ಉದ್ಯೋಗ ಪರ್ವ, ಹೀಗೆ 5 ಪರ್ವಗಳು ಇವತ್ತಿಗೆ ಮುಕ್ತಾಯವಾಗಿವೆ. ಇನ್ನು ಮೇಲೆ ಯುದ್ಧ ಪರ್ವಗಳೇ ಕೇವಲ. ಭೀಷ್ಮ, ದ್ರೋಣ, ಕರ್ಣ, ಶಲ್ಯ, ಗದಾಪರ್ವ ಇತ್ಯಾದಿಯಾಗಿ ಯುದ್ಧ ಪರ್ವಗಳು ಬರ್ತದೆ. ಯುದ್ಧ ಪರ್ವಗಳೆಲ್ಲ ಮುಗಿದಾದ ಮೇಲೆ ಮುಂದೆ ಮತ್ತೆ ಶಾಂತಿ ಪರ್ವ, ಅನುಶಾಸನ ಪರ್ವ ಹಾಗೂ ಮುಂದಿನ ಕೆಲವು ಸಣ್ಣ ಪರ್ವಗಳು. ಮಹಾಭಾರತ ಅತಿ ವಿಶಾಲವಾಗಿರುವಂಥ, ಇಡೀ ಜೀವನದ ನಮ್ಮ ಪ್ರತಿಯೊಬ್ಬ ವ್ಯಕ್ತಿಯ ಪ್ರತಿಯೊಂದು ತರಹದ ಜೀವನಕ್ಕೆ ಸಂಬಂಧಪಟ್ಟ ಮೌಲಿಕ ಸಮಸ್ಯೆಗಳಿಗೆ ಉತ್ತರವನ್ನು ಕೊಡುವ, ಕನ್ನಡಿಯನ್ನು ಹಿಡಿಯುವ ಅತ್ಯದ್ಭುತವಾದಂತಹ ಗ್ರಂಥ ಈ ಮಹಾಭಾರತ. ಎಲ್ಲದಕ್ಕೂ ಇಲ್ಲಿ ದೃಷ್ಟಾಂತಗಳಿವೆ. ಅಂಥ ಸುಂದರವಾಗಿರುವಂತಹ ಈ ಮಹಾಭಾರತ ನಮ್ಮ ಧರ್ಮವನ್ನು ಬೋಧಿಸ್ತದೆ. ಭಗವಂತನ ಪರಮಾತ್ಮನ ಸ್ವಾತಂತ್ರ್ಯವನ್ನ, ಸರ್ವೋತ್ತಮತ್ವವನ್ನ, ಗುಣಗಳನ್ನು ಬೋಧಿಸುವ ಅಮೂಲ್ಯವಾದ ಶ್ರೇಷ್ಠ ವೇದವ್ಯಾಸದೇವರ ಗ್ರಂಥ. ಆ ಭಾರತವನ್ನು ಹೇಳುವ ಯೋಗ್ಯತೆ ನಮಗೆ ಸರ್ವಥಾ ಇಲ್ಲ. ಶ್ರೀಮದ್ ಆಚಾರ್ಯರೇ ಈ ಮಾತನ್ನ ಕಂಠತಃ ಸಾರಿ ಹೇಳ್ತಾರೆ. ಸ್ವಯಂ ವ್ಯಾಸೋಹಿ ತದ್ವೇದ ಬ್ರಹ್ಮಾವ ತತ್ಪ್ರಸಾದತಃ. ವೇದವ್ಯಾಸದೇವರಿಗೆ ಮಾತ್ರ ಮಹಾಭಾರತ ಗೊತ್ತು, ಅದು ಬಿಟ್ಟರೆ ಬ್ರಹ್ಮದೇವರಿಗೆ ಗೊತ್ತು, ಬೇರೆಯವರಿಗೆ ಯಾರಿಗೂ ಗೊತ್ತಿಲ್ಲ. ದೇವತೆಗಳಿಗೂ ದುರ್ಗಮವಾಗಿರುವಂತಹದ್ದು, ದೇವತೆಗಳಿಗೂ ಅರ್ಥವಾಗದ ಗ್ರಂಥ ಮಹಾಭಾರತ ಅಂತ ಹೇಳ್ತಾರೆ. ಇದು ನಾನು ನೀವು ಹೇಳುವುದು, ಯಾರೋ ಒಬ್ಬ ಗ್ರಂಥಕಾರ ಹೇಳಿದ್ದಲ್ಲ, ಸ್ವಯಂ ಶ್ರೀಮದಾಚಾರ್ಯರು ಹೇಳುವ ಮಾತು. ಅಂದ್ರೆ ಎಷ್ಟು ಸತ್ಯ ಅಂತ ತಿಳಿಬೇಕು. ಅಂಥ ಗ್ರಂಥವನ್ನ ನಾವು ಪ್ರವಚನ ಮಾಡ್ತೇವೆ, ಪಾಠ ಹೇಳ್ತೇವೆ, ಏನೋ ಉಪನ್ಯಾಸ ಮಾಡ್ತೇವೆ ಅಂತಂದ್ರೆ ಹಾಸ್ಯಾಸ್ಪದವೇ. ಆದರೂ ಯಥಾಶಕ್ತಿ ತಿಳಿದುಕೊಂಡು ಹೇಳುವ ಪ್ರಯತ್ನ. ಶ್ರೀಮದಾಚಾರ್ಯರ ನಿರ್ಣಯ ಅನುಸಾರವಾಗಿ ಕೆಲವು ಮಾತುಗಳನ್ನು ಹೇಳುವ ಪ್ರಯತ್ನ ಮಾಡಿದ್ದೇನೆ. ಕೋಟಿ ತಪ್ಪುಗಳು ಇದ್ದೇ ಇರ್ತದೆ. ಆ ತಪ್ಪುಗಳನ್ನು ತಿದ್ದಿ ಪರಮಾತ್ಮ ಅನುಗ್ರಹವನ್ನು ಮಾಡಲಿ ಅಂತ